ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ನಾವು ಕಳೆದ ಅವಧಿಗಳಲ್ಲಿ ಈ ಪ್ರಥಮ PUCಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರ ಮಾಲೆಯನ್ನು ನಾವು ಚರ್ಚೆ ಮಾಡ್ತಾ ಇರಬೇಕಾದ್ರೆ ಪ್ರಥಮ ಅಧ್ಯಾಯದ ಮೇಲೆ ಸಂಬಂಧಪಟ್ಟಂತೆ 1 ಹಾಗೂ 2 ಅಂಕದ ಪ್ರಶ್ನೆಗಳನ್ನು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡರಲ್ಲಿಯೂ ಕೂಡ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಮಾಡಿದ್ದೆ. ಅದೇ ರೀತಿ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಮಾಡಿದ್ದೆ. ಆಮೇಲೆ 2ನೇ ಅಧ್ಯಾಯದ ಮೇಲೆಯೂ ಕೂಡ 1 ಹಾಗೂ 2 ಅಂಕದ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಾಗೂ 5 ಮತ್ತು 10 ಅಂಕದ ಪ್ರಶ್ನೆ ಪತ್ರಿಕೆಗಳನ್ನು ಅಥವಾ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 3ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಎಂಬ ಈ ಅಧ್ಯಾಯದ ಮೇಲೆ 1 ಹಾಗೂ 2 ಅಂಕದ ಪ್ರಶ್ನೆಗಳನ್ನು ಅದು ಕನ್ನಡ ಮಾಧ್ಯಮದಲ್ಲಿಯೂ ಮತ್ತು ಆಂಗ್ಲ ಮಾಧ್ಯಮದಲ್ಲಿಯೂ ಈ ಎರಡೂ ಮಾಧ್ಯಮದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ಅದಕ್ಕಿಂತ ಮೊದಲು ತಾವು ಇನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ ತಕ್ಷಣ ಅದು ದೊರೀಬೇಕು ಅಂದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಅದು ನಿಮಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಆ ವಿಡಿಯೋ ಪ್ರಾರಂಭಿಸೋಣವೇ, ಬನ್ನಿ. ಸ್ನೇಹಿತರೆ, ಈ ಒಂದು ಅಧ್ಯಾಯದ ಶಿರೋನಾಮೆ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು. ಈ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಅಥವಾ ಬೇಸಿಕ್ ಪೊಲಿಟಿಕಲ್ ಕನ್ಸೆಪ್ಟ್ಸ್ ಅನ್ನುವಂತಹ ಈ ಟಾಪಿಕ್ ಮೇಲೆ ಅತ್ಯಂತ ಪ್ರಮುಖವಾಗಿ ಬರುವಂತಹ 1 ಹಾಗೂ 2 ಅಂಕದ ಪ್ರಶ್ನೆಗಳನ್ನು ಈಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯದಾಗಿ 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋಣ. 1 ಮಾರ್ಕ್ಸ್ ಕ್ವಶನ್ಸ್. ಅದರಲ್ಲಿ ಮೊದಲನೆಯದಾಗಿ ಬರುವಂಥ ಪ್ರಶ್ನೆ ಯಾವುದು ಅಂದರೆ ಪರಮಾಧಿಕಾರ ಎಂದರೇನು? ಪರಮಾಧಿಕಾರ ಎಂದರೇನು ಅನ್ನುವಂಥ ಈ ಪ್ರಶ್ನೆಗೆ ನಾವು ಪರಮಾಧಿಕಾರವು ಸಮಸ್ತ ಪ್ರಜೆಗಳ ಹಾಗೂ ಸಮಾಜದ ಮೇಲೆ ರಾಜ್ಯ ಹೊಂದಿರುವಂತಹ ಸರ್ವೋಚ್ಚ ಅಧಿಕಾರವಾಗಿದೆ. ಪರಮಾಧಿಕಾರವು ರಾಜ್ಯದ ಹೃದಯ ಅಥವಾ ಆತ್ಮ ಎನ್ನಬಹುದು. ಅಂದರೆ ಪರಮಾಧಿಕಾರವು ರಾಜ್ಯ ಹೊಂದಿರುವಂತಹ ಪರಮೋಚ್ಚವಾದ ಅಧಿಕಾರ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಬರೀಬೇಕಾಗ್ತದೆ. ವಾಟ್ ಈಸ್ ಸಾವರಂಟಿ? The answer is sovereignty means supreme power of the state. ಇನ್ನು ಎರಡನೆಯದಾಗಿ ರಾಜ್ಯದ ಅತಿ ಮುಖ್ಯ ಮೂಲಾಂಶ ಯಾವುದು? ನಮಗೆಲ್ಲ ಗೊತ್ತಿರುವಂತೆ ರಾಜ್ಯದ ಅತ್ಯಂತ ಮುಖ್ಯವಾದ ಮೂಲಾಂಶ ಯಾವುದು ಅಂದರೆ ಪರಮಾಧಿಕಾರ. Which is most essential element of the state? The answer is sovereignty. ಇನ್ನು ಮೂರನೆಯದಾಗಿ ಪರಮಾಧಿಕಾರದ ಮೂಲ ಪದ ಯಾವುದು? ಪರಮಾಧಿಕಾರದ ಮೂಲ ಪದ ಯಾವುದು? ಉತ್ತರ ಲ್ಯಾಟಿನ್ ಭಾಷೆಯ ಸುಪರಾನಸ್. ಲ್ಯಾಟಿನ್ ಭಾಷೆಯ ಸುಪರಾನಸ್ ಎಂಬ ಪದದಿಂದ ಪರಮಾಧಿಕಾರ ಎಂಬ ಪದ ಬಂದಿದೆ. Which is the root word of sovereignty? The answer is Latin word supranus. Supranus. ಇನ್ನು ನಾಲ್ಕನೆಯದಾಗಿ ಪರಮಾಧಿಕಾರದ 2 ಸ್ವರೂಪಗಳಾವವು? ಪರಮಾಧಿಕಾರದ ಸ್ವರೂಪಗಳು 2 ಅವು ಯಾವುವು ಅಂದರೆ ಒಂದನೆಯದಾಗಿ ಆಂತರಿಕ ಪರಮಾಧಿಕಾರ, ಎರಡನೆಯದಾಗಿ ಬಾಹ್ಯ ಪರಮಾಧಿಕಾರ. ನೇಮ್ ದ 2 ಆಸ್ಪೆಕ್ಟ್ಸ್ ಆಫ್ ಸಾವರಂಟಿ. ದ ಆನ್ಸರ್ ಈಸ್ ಇಂಟರ್ನಲ್ ಸಾವರಂಟಿ ಆ್ಯಂಡ್ ಎಕ್ಸ್ಟರ್ನಲ್ ಸಾವರಂಟಿ. ಇನ್ನು ಐದನೆಯದಾಗಿ ಆಧುನಿಕ ಅರ್ಥದಲ್ಲಿ ಪರಮಾಧಿಕಾರದ ಪರಿಕಲ್ಪನೆಯನ್ನು ಯಾರು ಪ್ರತಿಪಾದಿಸಿದರು? ಆಧುನಿಕ ಅರ್ಥದಲ್ಲಿ ಪರಮಾಧಿಕಾರದ ಪರಿಕಲ್ಪನೆಯನ್ನು ಯಾರು ಪ್ರತಿಪಾದಿಸಿದರು? ಇದಕ್ಕೆ ಉತ್ತರ ಜಿನ್ ಬೋಡಿನ್. ಆಧುನಿಕ ಅರ್ಥದಲ್ಲಿ ಈ ಪರಮಾಧಿಕಾರವನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಜಿನ್ ಬೋಡಿನ್. ಹೂ ಡೆವಲಪ್ಡ್ ದ ಕನ್ಸೆಪ್ಟ್ಸ್ ಆಫ್ ಸಾವರಂಟಿ ಇನ್ ಮಾಡರ್ನ್ ಸೆನ್ಸ್? ದ ಆನ್ಸರ್ ಈಸ್ ಜಿನ್ ಬೋಡಿನ್. ಇನ್ನು ಆರನೆಯದಾಗಿ ಜಿನ್ ಬೋಡಿನ್ ಬರೆದಂತಹ ಪುಸ್ತಕ ಹೆಸರಿಸಿ ಅಥವಾ ಜಿನ್ ಬೋಡಿನ್ ಬರೆದ ಪುಸ್ತಕವನ್ನು ಹೆಸರಿಸಿ. ಉತ್ತರ ದಿ ರಿಪಬ್ಲಿಕಾ. ಜಿನ್ ಬೋಡಿನ್ ಅವರ ಪುಸ್ತಕ ಬರೆದಂಥದ್ದು ದಿ ರಿಪಬ್ಲಿಕಾ. ನೇಮ್ ದ ಬುಕ್ ರಿಟನ್ ಬಾಯ್ ಜಿನ್ ಬೋಡಿನ್. ದ ಆನ್ಸರ್ ಈಸ್ ದ ರಿಪಬ್ಲಿಕಾ. ಇನ್ನು ಏಳನೆಯದಾಗಿ ಆಂತರಿಕ ಪರಮಾಧಿಕಾರದ ಪ್ರತಿಪಾದಕರು ಯಾರು?
ತಮಗೆಲ್ಲ ಗೊತ್ತಿರುವಂತೆ ಆಂತರಿಕ ಪರಮಾಧಿಕಾರದ ಪ್ರತಿಪಾದಕರು ಯಾರು ಅಂದರೆ ಜಿನ್ ಬೋರ್ಡಿನ್. ಆಂತರಿಕ, ಇಂಟರ್ನಲ್ ಸಾವರಂಟಿ ಅಂತಾರೆ. ಹೂ ವಾಸ್ ದ ಪ್ರೊಪೋನೆಂಟ್ ಆಫ್ ಇಂಟರ್ನಲ್ ಸಾವರಂಟಿ? ದ ಆನ್ಸರ್ ಈಸ್ ಜಿನ್ ಬೋರ್ಡಿನ್. ಇನ್ನು 8ನೇದಾಗಿ ಬಾಹ್ಯ ಪರಮಾಧಿಕಾರದ ಪ್ರತಿಪಾದಕರು ಯಾರು? ಬಾಹ್ಯ ಪರಮಾಧಿಕಾರದ ಪ್ರತಿಪಾದಕರು ಯಾರು? ಉತ್ತರ ಹ್ಯೂಗೋ ಗ್ರೋಷಿಯಸ್. ಹ್ಯೂಗೋ ಗ್ರೋಷಿಯಸ್ ಅವರು ಬಾಹ್ಯ ಪರಮಾಧಿಕಾರವನ್ನು ಪ್ರತಿಪಾದಿಸಿದಂಥ ರಾಜ್ಯಶಾಸ್ತ್ರಜ್ಞ. ಹೂ ವಾಸ್ ದ ಪ್ರೊಪೋನೆಂಟ್ ಆಫ್ ಎಕ್ಸ್ಟರ್ನಲ್ ಸಾವರಂಟಿ? ದ ಆನ್ಸರ್ ಈಸ್ ಹ್ಯೂಗೋ ಗ್ರೋಷಿಯಸ್. ಇನ್ನು 9ನೇದಾಗಿ ಕಾನೂನು ಎಂದರೇನು? ಕಾನೂನು ಎಂದರೇನು ಎಂದ ಈ ಪ್ರಶ್ನೆಗೆ ಉತ್ತರ ರಾಜ್ಯದ ನಿಯಮಗಳು ಅಥವಾ ನಿಯಂತ್ರಣಗಳೇ ಕಾನೂನುಗಳು. ರಾಜ್ಯದಿಂದ ಜಾರಿ ಮಾಡಲ್ಪಟ್ಟಂತಹ ನಿಯಮಗಳು ಅಥವಾ ನಿಯಂತ್ರಣಗಳು, ಅವುಗಳನ್ನು ನಾವು ಏನಂತ ಕರಿತೀವಿ? ಕಾನೂನುಗಳು ಅಂತ ಕರಿತೀವಿ. ವಾಟ್ ಈಸ್ ಲಾ? ದ ಆನ್ಸರ್ ಈಸ್ ಲಾ ಮೀನ್ಸ್ ಯೂನಿಫಾರ್ಮ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎನ್ಫೋರ್ಸ್ಡ್ ಬೈ ದ ಸ್ಟೇಟ್. ಇನ್ನು 10ನೇದಾಗಿ ಕಾನೂನಿನ ಮೂಲ ಪದ ಯಾವುದು? ಕಾನೂನಿನ ಮೂಲ ಪದ ಯಾವುದು? ನಿಮಗೆಲ್ಲ ಗೊತ್ತಿರುವಂತೆ ಓಲ್ಡ್ ಟ್ಯುಟಾನಿಕ್ನ ಲ್ಯಾಗ್ ಎನ್ನುವಂತಹ ಪದ ಕಾನೂನಿನ ಮೂಲ ಪದ. ಓಲ್ಡ್ ಟ್ಯುಟಾನಿಕ್ ಭಾಷೆಯ ಲ್ಯಾಗ್. ವಿಚ್ ಈಸ್ ದ ರೂಟ್ ವರ್ಡ್ ಆಫ್ ಲಾ? ದ ಆನ್ಸರ್ ಈಸ್ ಲ್ಯಾಗ್. ಲ್ಯಾಗ್ ಮೀನ್ಸ್ ಯೂನಿಫಾರ್ಮ್. ಯೂನಿಫಾರ್ಮ್ ಅನ್ನುವಂಥ ಅರ್ಥವನ್ನು ಈ ಲ್ಯಾಗ್ ಅನ್ನುವಂಥದ್ದು ಕೊಡ್ತದೆ. ಇನ್ನು 11ನೇದಾಗಿ ನೈತಿಕ ಕಾನೂನಿನ ಮೂಲಾಧಾರ ಯಾವುದು? ನೈತಿಕ ಕಾನೂನಿನ ಮೂಲಾಧಾರ ಯಾವುದು ಅಂದರೆ ಆಚಾರ ವಿಚಾರ, ಸಂಪ್ರದಾಯ, ರೂಢಿ ಪದ್ಧತಿ, ಧರ್ಮ, ನ್ಯಾಯ ಮತ್ತು ಜನರ ಅಭಿಪ್ರಾಯ. ಇವೆಲ್ಲವೂ ಏನಾಗಿವೆ ಅಂದರೆ ನೈತಿಕ ಕಾನೂನಿನ ಮೂಲ ಆಧಾರಗಳು ಆಗಿವೆ. ವಾಟ್ ಈಸ್ ದ ಬೇಸಿಸ್ ಆಫ್ ಮಾರಲ್ ಲಾ? The answer is the basis of moral law is ethical code, customs, usages, public opinion and judicial decision. ಇನ್ನು 12ನೇದಾಗಿ ಮುನ್ಸಿಪಲ್ ಕಾನೂನಿನ ಮತ್ತೊಂದು ಹೆಸರೇನು? ಮುನ್ಸಿಪಲ್ ಕಾನೂನು ಅಂತ ಕರೀತಾರೆ, ಅದರ ಮತ್ತೊಂದು ಹೆಸರೇನು? ಉತ್ತರ ರಾಷ್ಟ್ರೀಯ ಕಾನೂನು. ಅಂದರೆ ರಾಷ್ಟ್ರೀಯ ಕಾನೂನನ್ನು ಮುನ್ಸಿಪಲ್ ಕಾನೂನು ಅಂತ ಕೂಡ ಕರೀತಾರೆ. ವಾಟ್ ಈಸ್ ದ ಅದರ್ ನೇಮ್ ಆಫ್ ಮುನ್ಸಿಪಲ್ ಲಾ? ದ ಆನ್ಸರ್ ಈಸ್ ನ್ಯಾಷನಲ್ ಲಾ. ಇನ್ನು 13ನೇದಾಗಿ ಸುಗ್ರೀವಾಜ್ಞೆ ಎಂದರೇನು? ಸುಗ್ರೀವಾಜ್ಞೆ ಎಂದರೇನು? ಉತ್ತರ ಸುಗ್ರೀವಾಜ್ಞೆ ಅಂದರೆ ಇವು ಕಾರ್ಯಾಂಗದ ಆಜ್ಞೆಗಳು. ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರದ ಮುಖ್ಯಸ್ಥರು ತುರ್ತು ಸಮಸ್ಯೆಗಳನ್ನು ನಿವಾರಿಸುವ ಸಲುವಾಗಿ ಈ ಆಜ್ಞೆಗಳನ್ನು ಹೊರಡಿಸುತ್ತಾರೆ. ಇವುಗಳಿಗೆ ನಾವು ಏನಂತ ಕರಿತೀವಿ? ಸುಗ್ರೀವಾಜ್ಞೆ ಅಂತ ಕರಿತೀವಿ. ವಾಟ್ ಈಸ್ ಆರ್ಡಿನನ್ಸ್? ಇಂಗ್ಲೀಷ್ನಲ್ಲಿ ಸುಗ್ರೀವಾಜ್ಞೆಯನ್ನು ಆರ್ಡಿನನ್ಸ್ ಅಂತ ಕರೀತಾರೆ. ವಾಟ್ ಈಸ್ ಆರ್ಡಿನನ್ಸ್? ಆರ್ಡಿನನ್ಸ್ ಲಾಸ್ ಆರ್ ದ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಪಾಸ್ಡ್ ಬೈ ದ ಹೆಡ್ ಆಫ್ ದಿ ಸ್ಟೇಟ್ when parliament is not in a session. ಇನ್ನು 14ನೇದು ಭಾರತದಲ್ಲಿ ಕಾನೂನುಗಳನ್ನು ಯಾರು ಮಾಡುತ್ತಾರೆ ಅಥವಾ ಯಾರು ರಚಿಸುತ್ತಾರೆ? ನಿಮಗೆಲ್ಲ ಗೊತ್ತು, ಭಾರತದಲ್ಲಿ ಕಾನೂನು ರಚಿಸುವಂತಹ ಅಂಗ ಯಾವುದು ಅಂದರೆ ಶಾಸಕಾಂಗ, ಅಂದರೆ ಪಾರ್ಲಿಮೆಂಟು ಅಥವಾ ಅದನ್ನು ನಾವು ಸಂಸತ್ತು ಅಂತ ಕರಿತೀವಿ. ಭಾರತದಲ್ಲಿ ಕಾನೂನುಗಳನ್ನು ರಚಿಸುವಂಥದ್ದು ಶಾಸಕಾಂಗ ಅಥವಾ ಸಂಸತ್ತು. Who enacts laws in India? The answer is parliament. ಅಥವಾ ನಾವು ಅದನ್ನು ಲೆಜಿಸ್ಲೇಚರ್ ಅಂತ ಕೂಡ ಕರಿತೀವಿ, ಪಾರ್ಲಿಮೆಂಟ್. ಇನ್ನು 15ನೇದಾಗಿ ಸ್ವಾತಂತ್ರ್ಯ ಎಂದರೇನು? ಸ್ವಾತಂತ್ರ್ಯ ಅಂದರೆ ಏನು? ಎಲ್ಲ ರೀತಿಯ ನಿಯಂತ್ರಣಗಳಿಂದ ಮುಕ್ತವಾಗಿದ್ದು ವ್ಯಕ್ತಿ ತನಗಿಚ್ಛೆಯಂತೆ ಆಲೋಚಿಸಿ ಅದರಂತೆ ಕಾರ್ಯಪ್ರವೃತ್ತನಾಗುವುದು ಎಂದರ್ಥ. ಅಂದರೆ ಎಲ್ಲ ರೀತಿಯ ನಿಯಂತ್ರಣಗಳಿಂದ ಮುಕ್ತವಾಗಿ ವ್ಯಕ್ತಿ ತನಗಿಚ್ಛೆ ಬಂದಂತೆ ಆಲೋಚಿಸಿ ಅದರಂತೆ ಕಾರ್ಯೋನ್ಮುಖನಾಗುವುದು ಅಥವಾ ಕಾರ್ಯಪ್ರವೃತ್ತನಾಗುವುದು ಎಂದರ್ಥ. ವಾಟ್ ಈಸ್ ಲಿಬರ್ಟಿ?
ಲಿಬರ್ಟಿ ಮೀನ್ಸ್ ಫ್ರೀಡಮ್ ಆಫ್ ಎ ಪರ್ಸನ್ ಟು ಡೂ ವಾಟ್ ಎವರ್ ಹಿ ಲೈಕ್ಸ್ ವಿದೌಟ್ ಎನಿ ರಿಸ್ಟ್ರಿಂಟ್. 16ನೇದು, ಸ್ವಾತಂತ್ರ್ಯದ ಮೂಲ ಪದ ಯಾವುದು? ಸ್ವಾತಂತ್ರ್ಯದ ಮೂಲ ಪದ ಯಾವುದು? ಉತ್ತರ, ಲ್ಯಾಟಿನ್ ಭಾಷೆಯ ಲಿಬರ್ ಎನ್ನುವಂತಹ ಪದ ಸ್ವಾತಂತ್ರ್ಯದ ಮೂಲ ಪದ ಆಗಿದೆ, ಲಿಬರ್ ಎನ್ನುವಂಥದ್ದು. ವಿಚ್ ಈಸ್ ದ ರೂಟ್ ಆಫ್ ಲಿಬರ್ಟಿ ಅಥವಾ ರೂಟ್ ವರ್ಡ್ ಆಫ್ ದಿ ಲಿಬರ್ಟಿ? ದ ಆನ್ಸರ್ ಈಸ್ ಲಿಬರ್. ಲಿಬರ್, ಲ್ಯಾಟಿನ್ ವರ್ಡ್ ಲಿಬರ್. ಇನ್ನು 17ನೇದಾಗಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಈ ಮೂರೂ ತತ್ವಗಳನ್ನು ಯಾವ ಕ್ರಾಂತಿ ಎತ್ತಿ ಹಿಡಿಯಿತು? ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಈ ಮೂರೂ ತತ್ವಗಳನ್ನು ಯಾವ ಕ್ರಾಂತಿ ಎತ್ತಿ ಹಿಡಿಯಿತು ಅಂದರೆ ಅದರ ಉತ್ತರ 1789ರ ಫ್ರಾನ್ಸ್ನ ಮಹಾಕ್ರಾಂತಿ ಅಥವಾ ಫ್ರಾನ್ಸಿನ ಕ್ರಾಂತಿ. ಫ್ರಾನ್ಸ್ನ ಕ್ರಾಂತಿ 1789ರಲ್ಲಿ ನಡೆದಂಥ ಫ್ರಾನ್ಸ್ನ ಕ್ರಾಂತಿ ಈ ಮೂರು ತತ್ವಗಳನ್ನು ಎತ್ತಿ ಹಿಡಿಯಿತು. Which revolution upheld the ideals of liberty, equality and fraternity? The answer is French Revolution. French Revolution. ಇನ್ನು 18ನೇ ಪ್ರಶ್ನೆ, ಸಮಾನತೆ ಎಂದರೇನು? ಸಮಾನತೆ ಎಂದರೇನು ಎನ್ನುವಂಥ ಈ ಪ್ರಶ್ನೆಗೆ ಉತ್ತರ, ಎಲ್ಲರಿಗೂ ಅಭಿವೃದ್ಧಿ ಹೊಂದಲು ಸರಿ ಸಮಾನ ಅವಕಾಶಗಳನ್ನು ನೀಡುವುದು ಸಮಾನತೆಯಾಗಿದೆ. ಎಲ್ಲರಿಗೂ ಅಭಿವೃದ್ಧಿ ಹೊಂದಲಿಕ್ಕೆ ಸರಿಸಮಾನವಾದ ಅವಕಾಶಗಳನ್ನು ನೀಡೋದೇ ಸಮಾನತೆ ಆಗಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಈಕ್ವ್ಯಾಲಿಟಿ? ದ ಆನ್ಸರ್ ಈಸ್ ಈಕ್ವ್ಯಾಲಿಟಿ ಮೀನ್ಸ್ ಎವ್ರಿ ಇಂಡಿವಿಜುವಲ್ ಶುಡ್ ಬಿ ಗಿವನ್ ಅಡಿಕ್ವೇಟ್ ಅಪಾರ್ಚುನಿಟೀಸ್ ಫಾರ್ ಸೆಲ್ಫ್ ಡೆವಲಪ್ಮೆಂಟ್. ಇವಿಷ್ಟು 1 ಅಂಕದ ಪ್ರಶ್ನೆಗಳು. ಅದು ಇನ್ನು 2 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳು ಅಥವಾ 2 ಮಾರ್ಕ್ಸ್ ಕ್ವಶನ್ಸ್ ಅವು ಯಾವನ್ನು ಬರಬಹುದು ಅನ್ನೋದನ್ನು 3ನೇ ಅಧ್ಯಾಯದಲ್ಲಿ ನೋಡಬೇಕು. ಅಂದರೆ ಮೊದಲನೇದಾಗಿ ಪರಮಾಧಿಕಾರವನ್ನು ವ್ಯಾಖ್ಯಾನಿಸಿ. ಪರಮಾಧಿಕಾರದ ಅರ್ಥವನ್ನು ವ್ಯಾಖ್ಯಾನ ಮಾಡಬೇಕು. ಅದರ ಉತ್ತರ, ರಾಜ್ಯದ ಪರಮಶ್ರೇಷ್ಠ ಮೂಲ ಅಪರಿಮಿತ ಮತ್ತು ಅನಿರ್ಬಂಧಿತ ಅಧಿಕಾರವೇ ಪರಮಾಧಿಕಾರ. ಅಂದರೆ ರಾಜ್ಯದ ಪರಮಶ್ರೇಷ್ಠವಾಗಿರುವಂಥದ್ದು, ಮೂಲವಾಗಿರುವಂಥದ್ದು, ಅಪರಿಮಿತವಾಗಿರುವಂಥದ್ದು ಮತ್ತು ಅನಿರ್ಬಂಧಿತವಾಗಿರುವಂತಹ ರಾಜ್ಯಕ್ಕೆ ಮಾತ್ರ ಇರುವಂತಹ ಅಧಿಕಾರವೇ ಪರಮಾಧಿಕಾರ. ಡಿಫೈನ್ ಸಾವರಂಟಿ. ಸಾವರಂಟಿ ಈಸ್ ದ ಸುಪ್ರೀಂ ವಿಲ್ ಆಫ್ ದಿ ಸ್ಟೇಟ್. ದ ಸುಪ್ರೀಂ ವಿಲ್ ಆಫ್ ದಿ ಸ್ಟೇಟ್. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ 2ನೇದು, ಕಾನೂನನ್ನು ವ್ಯಾಖ್ಯಾನಿಸಿ. ಕಾನೂನು ಅಂದ್ರೇನು ಅಥವಾ ಅದರ ಅರ್ಥವನ್ನು ವ್ಯಾಖ್ಯಾನಿಸಿ ಅಂತಂದಾಗ ಜಾನ್ ಆಸ್ಟಿನ್ ಅವರ ಒಂದು ಉತ್ತಮವಾದಂತಹ ಈ ಒಂದು ವ್ಯಾಖ್ಯಾನವನ್ನು ನಾವು ಹೇಳಬಹುದು. ಯಾವುದು? ಜಾನ್ ಆಸ್ಟಿನ್ ಅವರ ಪ್ರಕಾರ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯೇ ಕಾನೂನು. ನಿರ್ದಿಷ್ಟವಾಗಿರುವಂತಹ ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವಂತಹ ಆಜ್ಞೆಯೇ ಕಾನೂನು. ಡಿಫೈನ್ ಲಾ. ಜಾನ್ ಆಸ್ಟಿನ್ ಡಿಫೈನ್ಸ್ ಆಸ್ law is a command given by superior to inferior. ಇನ್ನು 3ನೇದಾಗಿ ಯಾವುದರಲ್ಲಿ 2 ಅಂಕದಲ್ಲಿ 3ನೇ ಪ್ರಶ್ನೆ ಯಾವುದಾಗಿರ್ಬೋದು? ಹಕ್ಕು ಎಂದರೇನು? ಹಕ್ಕು ಎಂದರೇನು ಅನ್ನುವಂಥ ಈ ಪ್ರಶ್ನೆಗೆ ವ್ಯಕ್ತಿಯ ಬೆಳವಣಿಗೆಗೆ ಅತ್ಯವಶ್ಯಕವಾದ ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳೇ ಹಕ್ಕು ಆಗಿವೆ. ಹಕ್ಕು ಅಂದ್ರೇನು? ವ್ಯಕ್ತಿಯ ಬೆಳವಣಿಗೆಗೆ ಅತ್ಯವಶ್ಯಕವಾಗಿರುವಂತಹ ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳು ಹಕ್ಕು ಆಗಿದೆ ಅಂತ ಅನ್ಬೋದು. ಇನ್ನು ವಾಟ್ ಈಸ್ ರೈಟ್? ರೈಟ್ ಆರ್ ದೋಸ್ ಕಂಡೀಷನ್ಸ್ ಆರ್ ಅಪರ್ಚುನಿಟೀಸ್ ಎಸೆನ್ಷಿಯಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಆಫ್ ಇಂಡಿವಿಜುವಲ್. ಇನ್ನು 4ನೇದಾಗಿ 2 ಅಂಕದಲ್ಲಿ 4ನೇದು, ಆಂತರಿಕ ಪರಮಾಧಿಕಾರ ಎಂದರೇನು? ಆಂತರಿಕ ಪರಮಾಧಿಕಾರ ಎಂದರೇನು? ಇದರ ಉತ್ತರ, ರಾಜ್ಯವು ತನ್ನ ಭೂಪ್ರದೇಶದ ವ್ಯಾಪ್ತಿಯೊಳಗೆ ಹೊಂದಿರುವಂತಹ ಶ್ರೇಷ್ಠ ಅಧಿಕಾರವೇ ಆಂತರಿಕ ಪರಮಾಧಿಕಾರ. ಅಂದರೆ ತನ್ನ ಭೂಪ್ರದೇಶದ ವ್ಯಾಪ್ತಿಯೊಳಗೆ ರಾಜ್ಯಕ್ಕೆ ಇರುವಂತಹ ಶ್ರೇಷ್ಠ ಅಧಿಕಾರವನ್ನು ನಾವು ಏನಂತ ಕರಿಬಹುದು? ಆಂತರಿಕ ಪರಮಾಧಿಕಾರ ಅಂತ ಕರಿಬಹುದು. What is internal sovereignty? The answer is internal sovereignty means the supreme power of the state over all people, associations and everything within
ಇಟ್ಸ್ ಟೆರಿಟರಿ. ಇನ್ನು ಐದನೆಯದಾಗಿ ಬಾಹ್ಯ ಪರಮಾಧಿಕಾರ ಎಂದರೇನು? ಬಾಹ್ಯ ಪರಮಾಧಿಕಾರ ಎಂದರೆ ಇದಕ್ಕೆ ಉತ್ತರ ಬಾಹ್ಯ ಪರಮಾಧಿಕಾರದ ಬೇರೆ ರಾಜ್ಯದ ಅಧೀನಕ್ಕೆ ಒಳಪಡದೆ. ಬಾಹ್ಯ ಪರಮಾಧಿಕಾರ ಅಂದರೆ ಬೇರೆ ರಾಜ್ಯದ ಅಧೀನಕ್ಕೆ ಒಳಪಡದೆ ಸ್ವತಂತ್ರವಾಗಿ ಎಲ್ಲ ರಾಜ್ಯಗಳ ಜೊತೆಗೆ ಸಂಬಂಧವನ್ನಿಟ್ಟುಕೊಳ್ಳುವ ಸಂಪೂರ್ಣ ಅಧಿಕಾರವನ್ನು ಹೊಂದಿರುವುದೇ ಬಾಹ್ಯ ಪರಮಾಧಿಕಾರವಾಗಿದೆ. ಅಂದರೆ ಒಂದು ರಾಜ್ಯ ಅಥವಾ ರಾಷ್ಟ್ರ ಪರಮಾಧಿಕಾರ ಹೊಂದಿರುವಂತಹ ರಾಜ್ಯ ಬೇರೆ ಪರಮಾಧಿಕಾರ ಹೊಂದಿರುವ ರಾಜ್ಯದ ಜೊತೆ ಎಂತಹ ಸಂಬಂಧವನ್ನು ಹೊಂದಬೇಕು ಅನ್ನೋದ್ರ ಬಗ್ಗೆ ಸ್ವತಂತ್ರ ನಿರ್ಣಯ ಕೈಗೊಳ್ಳಲಿಕ್ಕೆ ಆ ರಾಜ್ಯಕ್ಕಿರುವಂಥ ಅಧಿಕಾರವೇ ಬಾಹ್ಯ ಪರಮಾಧಿಕಾರ ಆಗಿದೆ. ವಾಟ್ ಈಸ್ ಎಕ್ಸ್ಟರ್ನಲ್ ಸಾವರಂಟಿ? ದ ಆನ್ಸರ್ ಈಸ್ ಎಕ್ಸ್ಟರ್ನಲ್ ಸಾವರಂಟಿ ಮೀನ್ಸ್ ದ ಸ್ಟೇಟ್ ಈಸ್ ಇಂಡಿಪೆಂಡೆಂಟ್ ಫ್ರಾಮ್ ಆಲ್ ಎಕ್ಸ್ಟರ್ನಲ್ ಕಂಟ್ರೋಲ್. ಇನ್ನು ಆರನೇದಾಗಿ ರಾಷ್ಟ್ರೀಯ ಕಾನೂನು ಎಂದರೇನು? ರಾಷ್ಟ್ರೀಯ ಕಾನೂನು ಎಂದರೇನು ಅನ್ನುವಂಥ ಈ ಪ್ರಶ್ನೆಗೆ ಉತ್ತರ ರಾಷ್ಟ್ರೀಯ ಕಾನೂನು ರಾಜ್ಯದ ವ್ಯಾಪ್ತಿಯೊಳಗೆ ಬರುವಂತಹ ಎಲ್ಲ ವ್ಯಕ್ತಿಗಳ ಮತ್ತು ಸಂಘ ಸಂಸ್ಥೆಗಳ ನಡವಳಿಕೆಯನ್ನು ನಿಯಂತ್ರಿಸುತ್ತದೆ. ಅವರ ಸ್ವಾತಂತ್ರ್ಯ ಮಿತಿಯನ್ನು ವಿಶ್ಲೇಷಿಸುತ್ತದೆ. ಯಾವುದು? ರಾಷ್ಟ್ರೀಯ ಕಾನೂನು. ವಾಟ್ ಈಸ್ ನ್ಯಾಷನಲ್ ಲಾ? ದ ಆನ್ಸರ್ ಈಸ್ ಎ ಲಾ formulated by the state and applicable to all the people within the territory of the state is called national law. ಇನ್ನು ಏಳನೆಯದಾಗಿ ಅಂದರೆ ಎರಡು ಅಂಕದ ಪ್ರಶ್ನೆಗಳಲ್ಲಿ ಏಳನೆಯದು ರಾಜಕೀಯ ಹಕ್ಕನ್ನು ವಿವರಿಸಿ. ರಾಜಕೀಯ ಹಕ್ಕು ಎಂದರೇನು ವಿವರಿಸಿರಿ ಅಂತ. ರಾಜ್ಯದ ಪ್ರತಿಯೊಬ್ಬ ಪ್ರಜೆ ರಾಜ್ಯದ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸುವ ಅಧಿಕಾರ ಹೊಂದಿರುತ್ತಾನೆ. ಅಂದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ರಾಜ್ಯದ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅಧಿಕಾರ ಹೊಂದಿರುತ್ತಾನೆ. ಅಂದರೆ ಅದರರ್ಥ ರಾಜಕೀಯ ಹಕ್ಕು ಏನಾಗಿದೆ ಅಂದರೆ ಪ್ರಜಾಪ್ರಭುತ್ವದ ಆಧಾರವಾಗಿದೆ. ನಿಮಗೆಲ್ಲ ಗೊತ್ತು, ಇವತ್ತು ನಮ್ಮನ್ನಾಳುವ ಸರ್ಕಾರವನ್ನು ನಾವೇ ರಚಿಸುವ ಆಯ್ಕೆ ಮಾಡುವ ಅಧಿಕಾರ ಹೊಂದಿದ್ದರೆ ಅದು ನಮ್ಮ ರಾಜಕೀಯ ಹಕ್ಕು. ಉದಾಹರಣೆಗೆ ಮತದಾನದ ಹಕ್ಕು, ನಮ್ಮ ಪ್ರತಿನಿಧಿಯನ್ನು ನಾವು ಆಯ್ಕೆ ಮಾಡುವಂಥದ್ದು, ಇನ್ನು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಇವೆಲ್ಲವೂ ಕೂಡ ಏನಾಗಿವೆ? ರಾಜಕೀಯ ಹಕ್ಕುಗಳಾಗಿವೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ರಾಜ್ಯದ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅಧಿಕಾರ ಹೊಂದಿರುವುದೇ ರಾಜಕೀಯ ಹಕ್ಕು. ವಾಟ್ ಈಸ್ ಪೊಲಿಟಿಕಲ್ ರೈಟ್ಸ್? ಪೊಲಿಟಿಕಲ್ ರೈಟ್ಸ್ ಆರ್ ದೋಸ್ ರೈಟ್ಸ್ ವಿಚ್ ಎನೇಬಲ್ ದ ಸಿಟಿಜನ್ಸ್ ಟು ಪಾರ್ಟಿಸಿಪೇಟ್ ಇನ್ ದ ಪೊಲಿಟಿಕಲ್ ಆಕ್ಟಿವಿಟೀಸ್ ಆಫ್ ದಿ ಸ್ಟೇಟ್. ಇವಿಷ್ಟು ಈ 3ನೇ ಅಧ್ಯಾಯದಲ್ಲಿ ಬರುವಂತಹ 2 ಅಂಕದ ಬಹು ಮಹತ್ವದ ಪ್ರಶ್ನೆಗಳು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಇದೇ ರೀತಿಯ ಅನೇಕ ಪ್ರಶ್ನೋತ್ತರಗಳ ಮಾಲೆಯ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಅವೆಲ್ಲವೂ ಕೂಡ ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಬೇಕು. ನಮಸ್ಕಾರ.